ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದು, ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಮಾಜಿ ಪ್ರಧಾನಿಯ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಹೊಸದಿಲ್ಲಿಯ ಸ್ವಗೃಹದಲ್ಲಿ ಇರಿಸಲಾಗಿದ್ದಂಥ ಡಾಕ್ಟರ್ ಸಿಂಗ್ ಮೃತದೇಹಕ್ಕೆ ಪುಷ್ಪ ನಮನ ಸಲ್ಲಿಸಿದ ಪ್ರಧಾನಿ ಮೋದಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಇದೇ ವೇಳೆ ಡಾಕ್ಟರ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 7 ದಿನಗಳ ಶೋಕಾಚರಣೆ ಘೋಷಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬೀದರ್ನ ಭಾಲ್ಕಿ ತಾಲೂಕಿನ ನಿವಾಸಿಯಾಗಿರುವಂತಹ ಗುತ್ತೇದಾರ್ ಸಚಿನ್ ಪಂಚಾಳ ಗುರುವಾರ ರೈಲಿನ ಮುಂದೆ ಮಲಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 26 ವರ್ಷದ ಪಂಚಾಳ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪನೂರ್ ಸೇರಿದಂತೆ ಹಲವು ಮುಖಂಡರ ಹೆಸರು ಬರೆದಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚಾಳ್ಗೆ ಯಾವುದೇ ರೀತಿಯ ಕಿರುಕುಳ ನೀಡಿಲ್ಲ, ಅವರಿಂದ ಯಾವುದೇ ಹಣವೂ ಪಡೆದಿಲ್ಲ, ಬದಲಾಗಿ ತನ್ನಿಂದಲೇ ಲಕ್ಷಾಂತರ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾರೆ. ವಿನಾಕಾರಣ ತನ್ನ ಮೇಲೆ ಆರೋಪ ಮಾಡ್ತಾ ಇದ್ದು, ಈ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಹೊರಬರಬೇಕು ಅಂತ ಕಾಂಗ್ರೆಸ್ ಮುಖಂಡ ರಾಜು ಕಪನೂರು ಪ್ರತಿಕ್ರಿಯಿಸಿದ್ದಾರೆ. ಜನವರಿ ನಂತರ ಬೆಲೆ ಇನ್ನಷ್ಟು ಇಳಿಕೆ ಆಗಲಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಈರುಳ್ಳಿ ಬೆಲೆ ಏರ್ತಾ ಇರೋದ್ರಿಂದ ಆಯಾ ಭಾಗಗಳಲ್ಲಿ ಈರುಳ್ಳಿ ಸಿಗ್ತಾ ಇದೆ, ಹೀಗಾಗಿ ಕೊರತೆ ಕಾಣ್ತಾ ಇಲ್ಲ ಅಂತ ಯಶವಂತಪುರ ಎಪಿಎಂಸಿಯ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಕಾರ್ಯದರ್ಶಿ ಬಿ ರವಿಶಂಕರ್ ತಿಳಿಸಿದ್ದಾರೆ. ಯಶವಂತಪುರದಿಂದ ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳಗಳಿಗೆ ಬೆಳ್ಳುಳ್ಳಿ ರವಾನೆ ಆಗುತ್ತದೆ. ಕಳೆದ ತಿಂಗಳು ಕೆಜಿ ಆಲೂಗಡ್ಡೆಗೆ 25ರಿಂದ 30 ರೂಪಾಯಿವರೆಗೆ ಇದ್ದಿದ್ದು ಈಗ ಇಳಿಕೆಯಾಗಿದೆ. ಇಂದು ಜಾಗತಿಕ ವೇದಿಕೆಯಲ್ಲಿ ಭಾರತ ಏನನ್ನಾದರೂ ಹೇಳಿದ್ರೆ ಅದನ್ನ ಜಗತ್ತೇ ಕಿವಿ ಇಟ್ಟು ಕೇಳುತ್ತದೆ ಅಂತ ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದರು. ಹಾಗೆ ನೋಡಿದ್ರೆ ಇಂತಹದ್ದೊಂದು ಸಾಲಿಗೆ ಸ್ಫೂರ್ತಿಯಾಗಿರುವುದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಕುರಿತು ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಹೇಳಿದ ಸಾಲುಗಳು. ಸಿಂಗ್ ಅವರನ್ನ ಹಾಡಿ ಹೊಗಳುವ ವೇಳೆ ಒಬಾಮಾ ಈ ರೀತಿಯ ಸಾಲುಗಳನ್ನು ಬಳಸಿದ್ರು.